ನಾನು ಮದುವೆ ಆದ ಮೊದಲ ರಾತ್ರಿ ನಾನು ನನ್ನ ಗಂಡನಿಗಾಗಿ ಕಾದು ಕುಳಿತೆ. ಆದರೆ ನನ್ನ ಗಂಡನ ಅಣ್ಣ ಅಂದರೆ ನನಗೆ ಭಾವನ ಸಮಾನ ಅವರು ಬಂದರು. ನಾನು ಆಶ್ಚರ್ಯದಿಂದ ನಾಚಿಕೆಯಿಂದ ಕೇಳಿದ್ದೆ, ನನ್ನ ಗಂಡ ಎಲ್ಲಿ ಅಂತ. ಅವರು ಬಾಗಿಲನ್ನು ಗಟ್ಟಿಯಾಗಿ ಹೇಳುತ್ತಾರೆ, ಈ ಮನೆಯಲ್ಲಿ ಯಾರಿಗೆ ಮದುವೆ ಆದರೂ ಮೊದಲನೇ ಮಗ ಎಲ್ಲರ ಹೆಂಡತಿ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು, ಒಂದು ಮಗು ಆಗುವವರೆಗೂ. ಆನಂತರ ನಿನಗೆ ನಿನ್ನ ಗಂಡನ ಜೊತೆ ಬಿಡುವುದು ಎಂದು. ಇಂದು ನೀನು ನನ್ನವಳು. ನಾನು ಜೋರಾಗಿ ಕಿರುಚಿದೆ. ಆದರೂ ಕೂಡ ಅಲ್ಲಿ ಏನೂ ಆಗಲಿಲ್ಲ. ನನ್ನ ಗಂಡನನ್ನು ಕೇಳಿದೆ. ಅವನು ತಲೆಯನ್ನು ಬಗ್ಗಿಸಿದ. ನಾನು ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ. ಹೇಗಿದ್ದರೂ ನನ್ನ ನಾಶ ಖಂಡಿತ ಅಂತ ತಿಳಿದು ನಾನು ಒಂದು ಕೊನೆಯ ಪ್ರಯತ್ನ ಮಾಡಿದೆ. ಅದರಿಂದ ನಾನೇ ಗೆದ್ದೆ. ಅದೇನೆಂದರೆ, ನನ್ನ ಹೆಸರು ಶಶಿ. ಅಪ್ಪ ಅಮ್ಮನನ್ನು ಚಿಕ್ಕಂದಿನಿಂದ ನೋಡಿಲ್ಲ. ನನ್ನ ಅಣ್ಣ ಅತ್ತಿಗೆ ನನ್ನ ಸ್ವಂತ ಅಪ್ಪ ಅಮ್ಮನ ರೀತಿ ನನ್ನನ್ನು ಸಾಕಿದ್ದಾರೆ. ನನಗೆ ಚೆನ್ನಾಗಿ ಓದಬೇಕು ಅನ್ನುವ ಆಸೆ ಇತ್ತು. ಓದಿಸಿದ್ದಾರೆ. ಇಂಜಿನಿಯರಿಂಗ್ ಕೆಲಸಕ್ಕೆ ಹೋಗುತ್ತಿದ್ದೇನೆ. ಆದರೆ ಇತ್ತೀಚೆಗೆ ಅಣ್ಣನ ಆರೋಗ್ಯದಲ್ಲಿ ಏರುಪೇರು. ಅದಕ್ಕಾಗಿ ಅವನು ಕೆಲಸವನ್ನು ಬಿಟ್ಟು ಮನೆಯಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾನೆ. ಅವನಿಗೆ ಅವನ ಮಕ್ಕಳು ಹೆಂಡತಿಗಾಗಿ ನಾನು ದುಡಿಯಬೇಕು. ನನ್ನನ್ನು ಇಷ್ಟು ದಿನ ಸಾಕಿದರು. ಇನ್ನು ಮೇಲೆ ಅವರನ್ನು ಸಾಕುವ ಗುರಿ ನನ್ನದೇ. ಅವರಿಗಾಗಿ ನಾನು ಬದುಕಿದ್ದೇನೆ. ಪ್ರತಿದಿನವೂ ನನ್ನ ಅಣ್ಣ ಹೇಳುತ್ತಾನೆ, ಅಪ್ಪ ಅಮ್ಮ ಇದ್ದಿದ್ದರೆ ನಮಗೆ ಈ ರೀತಿಯ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನನ್ನು ಕ್ಷಮಿಸು ತಂಗಿ. ನಿನ್ನನ್ನು ಮಗಳಾಗಿ ನಾನು ಸಾಕಿದೆ. ಆದರೆ ಮಗಳಾಗಿ ಮದುವೆ ಮಾಡಿಕೊಡಲು ಆಗುತ್ತಿಲ್ಲ. ನೀನು ತರುವ ದುಡ್ಡಿನಲ್ಲಿ ನಾನು ಬದುಕಬೇಕಾಗಿದೆ. ಅತ್ತಿಗೆ ಕೂಡ ಯಾವಾಗಲೂ ದುಃಖ ಪಡುತ್ತಾಳೆ. ಅಣ್ಣನಿಗೆ 2 ಹೆಣ್ಣು ಮಕ್ಕಳು. ಅವರನ್ನು ಕೂಡ ನಾನೇ ಸಾಕುತ್ತಿದ್ದೇನೆ. ಒಳ್ಳೆಯ ಸ್ಕೂಲಿಗೆ ಸೇರಿಸಿದ್ದೇನೆ. ಜೀವನ ಹೀಗೆ ಸಾಗುತ್ತಿದೆ. ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ, ಯಾರ ಮೇಲೂ ಇಲ್ಲ. ಆ ದೇವರನ್ನು ಬಿಟ್ಟರೆ ಅಣ್ಣನ ಆರೋಗ್ಯ ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ. ಅದಕ್ಕೆ ನನಗೂ ಮತ್ತು ಅಣ್ಣನಿಗೂ 15 ವರ್ಷ ಡಿಫ್ರೆನ್ಸ್. ಅದಕ್ಕೆ ಅಣ್ಣನ ಮಕ್ಕಳು ಕೂಡ ದೊಡ್ಡವರಾದರೂ ನಾನು ಇನ್ನೂ ಚಿಕ್ಕವಳು. ತುಂಬ ಲೇಟಾಗಿ ನಾನು ಹುಟ್ಟಿದ್ದು. ನಾನು ಅನ್ಎಕ್ಸ್ಪೆಕ್ಟೆಡ್ ಚೈಲ್ಡ್. ನಮ್ಮ ಅಮ್ಮನ ಮನೆಯ ಕಡೆ ಒಮ್ಮೆ ಪ್ರೆಗ್ನೆಂಟ್ ಆದ ಮೇಲೆ ಆ ಮಗುವನ್ನು ಹೊರಗಿನ ಪ್ರಪಂಚಕ್ಕೆ ತರಬೇಕು. ಯಾವುದೇ ಕಾರಣಕ್ಕೂ ಅಬಾರ್ಷನ್ ಮಾಡಬಾರದು ಅನ್ನುವ ಸಂಪ್ರದಾಯ ಜಾಸ್ತಿ. ಅದಕ್ಕೆ ಬೆಲೆ ಕೊಟ್ಟು ಅಪ್ಪ ಅಮ್ಮ ನನ್ನನ್ನು ಈ ಪ್ರಪಂಚದ ಒಂದು ಭಾಗವಾಗಿ ಮಾಡಿದರು. ಅಣ್ಣ ಚಿಕ್ಕಂದಿನಿಂದ ತುಂಬ ಪ್ರೀತಿಸುತ್ತಿದ್ದ. ನಾನು ಎಂದರೆ ಅವನಿಗೆ ಆಟವಾಡುವ ಗೊಂಬೆಯ ರೀತಿ. ಅವನು ಎಂದೂ ಕೂಡ ನನಗೆ ಬೇಸರ ಮಾಡಿಲ್ಲ. ನಾನು ಎಂದರೆ ಅವನಿಗೆ ಆಟವಾಡುವ ಗೊಂಬೆಯ ರೀತಿ. ಅವನು ಎಂದೂ ಕೂಡ ನನಗೆ ಬೇಸರ ಮಾಡಿಲ್ಲ. ನಮ್ಮಿಬ್ಬರಿಗೂ ತುಂಬ ಏಜ್ ಡಿಫ್ರೆನ್ಸ್. ಆದರೂ ಕೂಡ ಅಷ್ಟೊಂದು ಸಮಸ್ಯೆ ಆಗಿಲ್ಲ. ನಾನು ಹೇಗೆ ಹೇಳಿದರೆ ಹಾಗೆ ಅಣ್ಣ ಕೇಳುತ್ತಾನೆ. ಅಪ್ಪ ಅಮ್ಮ ಇದ್ದಕ್ಕಿದ್ದಂತೆ ಒಂದು ಆಕ್ಸಿಡೆಂಟಲ್ಲಿ ಹೊರಟು ಹೋದರು. ಆದರೂ ಕೂಡ ಊರಿನಲ್ಲಿ ಸಾಕಷ್ಟು ಜಮೀನಿದೆ. ಅದನ್ನು ಸಂಬಂಧಿಕರು ನೋಡಿಕೊಳ್ಳುತ್ತಾರೆ. ಅಣ್ಣ ಗೌರ್ಮೆಂಟ್ ಬಸ್ಸಿಗೆ ಡ್ರೈವರ್ ಆಗಿದ್ದ. ಆದರೆ ಅವನ ಅನಾರೋಗ್ಯದ ಸಮಸ್ಯೆಯಿಂದ ತುಂಬ ದಿನಗಳ ಕಾಲ ರಜಾ ಹಾಕಿ ಇಂದು ಕೆಲಸಕ್ಕೆ ಹೋಗದೆ ರೀತಿ ಇದ್ದಾನೆ. ಅವನು ಹುಷಾರಾದ ಮೇಲೆ ಅವನಿಗೆ ಯಾವುದಾದರೂ ಬಿಸ್ನೆಸ್ಸನ್ನು ಹಾಕಿಕೊಡಬೇಕು. ಅಂದರೆ ಯಾವುದಾದರೂ ಅಂಗಡಿಯನ್ನು. ಅವನು 100 ಕಾಲ ಚೆನ್ನಾಗಿರಬೇಕು. ನಾನು ಬದುಕಿರದೆ ಅವನಿಂದ, ಅವನಿಗಾಗಿ. ಈ ಜೀವನ ನಮ್ಮಿಬ್ಬರ ಸಂಬಂಧವನ್ನು ನೋಡಿ ಎಲ್ಲ ಸಂಬಂಧಿಕರು ತುಂಬ ಹೊಟ್ಟೆ ಉರಿ ಪಡುತ್ತಾರೆ. ಈಗಿನ ಕಾಲದಲ್ಲಿ ಅಷ್ಟು ಒಳ್ಳೆ ಅಣ್ಣ ಇದ್ದರೂ ಅಷ್ಟು ಒಳ್ಳೆ ಅತ್ತಿಗೆ ಇರುವುದಿಲ್ಲ. ಆ ಹುಡುಗಿಯೂ ಕೂಡ ತುಂಬ ಒಳ್ಳೆಯವಳು. ಇಬ್ಬರು ತುಂಬ ಚೆನ್ನಾಗಿ ಬದುಕನ್ನು ನಡೆಸಿಕೊಂಡು ಹೋಗುತ್ತಾರೆ. ತಂಗಿಯೂ ಕೂಡ ತುಂಬ ಚೆನ್ನಾಗಿ ಹೊಂದಿಕೊಂಡಿದ್ದಾಳೆ. ಇದರಿಂದ ಒಳ್ಳೆಯ ಸಂಬಂಧಗಳು ಬರುತ್ತಿವೆ. ಆದರೆ ನಾನು ಯಾವ ಸಂಬಂಧವನ್ನೂ ಒಪ್ಪಿಲ್ಲ. ಅಣ್ಣ ಹುಷಾರಾಗುವವರೆಗೂ ಅದರ ಬಗ್ಗೆ ಯೋಚಿಸುವ ಶಕ್ತಿ ಕೂಡ ನನಗೆ ಇಲ್ಲ. ಬದುಕು ಇದೇ ರೀತಿ ಸಾಗುತ್ತಿರಬೇಕಾದರೆ ನಮ್ಮ ಕಂಪನಿಗೆ ತುಂಬ ಜನ ಎಂಪ್ಲಾಯೀಸ್ ನಾರ್ತ್ ಸೈಡಿಂದ ಬಂದರು. ಸ್ಕೂಲಿನಲ್ಲಿ ಇರಬೇಕಾದಾಗ ಹಿಂದಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಈಗ ಬಂದ ಎಲ್ಲರೂ ಕೂಡ ನನ್ನ ಗೆಳತಿಯರಾದರು. ನಾನು ಚೆನ್ನಾಗಿ ಅವರ ಜೊತೆ ಹಿಂದಿಯಲ್ಲಿ ಮಾತನಾಡುತ್ತೇನೆ. ಇಂಗ್ಲೀಷ್ ಮಾತನಾಡುವವರ ಜೊತೆ ಅವರು ಅಷ್ಟೊಂದು ಕ್ಲೋಸ್ ಆಗಿ ಇರುವುದಿಲ್ಲ. ಏಕೆಂದರೆ ಇಂಗ್ಲೀಷ್ ಎಂದರೆ ಅವರೆಲ್ಲರೂ ಸ್ವಲ್ಪ ದೂರ. ಹಿಂದಿ ಆದರೆ ನಮ್ಮ ಜನ ಅನ್ನುವ ಫೀಲಿಂಗ್ ಬರುತ್ತದೆ, ನಮ್ಮವರು ಅನ್ನುವುದು. ಅದಕ್ಕಾಗಿ ನನ್ನ ಜೊತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕನೆಕ್ಟ್ ಆಗಿದ್ದರು. ಆದರೆ ಒಂದೇ ಒಂದು ಹುಡುಗ ಬಿಟ್ಟು ಅವನನ್ನು ನಾನೇ ಕೂಡ ಮೇಲೆ ಬಿದ್ದು ಮಾತನಾಡಿಸಿದರೂ ಅವನು ಆಯಿತು, ಬೇಕು ಈ ರೀತಿಯ ಶಬ್ದಗಳನ್ನು ಹಿಂದಿಯಲ್ಲಿ ಮಾತನಾಡಿ ಒಂದು ಸ್ಮೈಲನ್ನು ಕೊಟ್ಟು ಬಿಡುತ್ತಿದ್ದ. ಆನಂತರ ತಿಳಿಯಿತು ಅವನು ಯಾರ ಜೊತೆಯೂ ಮಿಂಗಲ್ ಆಗುವುದಿಲ್ಲ. ಅವನು ಒಂದು ರೀತಿ ಐಸೋಲೇಟ್ ಆಗಿರುತ್ತಾನೆ. ಅವನ ಮನೆಯಲ್ಲಿ ಇರುವ ಸಮಸ್ಯೆಗಳಿಂದ ಅವನು ಆ ರೀತಿ ಆಗಿದ್ದಾನೆ ಅಂತ ಅವನ ಗೆಳೆಯ ಹೇಳಿದ.
ಆ ನಂತರ ನನಗೆ ಅವನ ಕಡೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅವನ ಸಮಸ್ಯೆ ಏನಿರಬಹುದು ಅಂತ. ಅವನ ಹೆಸರು ರಾಮು. ನೋಡಲು ಆ್ಯಾವ್ರೇಜ್, ಆದರೆ ಮುಖದಲ್ಲಿ ಏನೋ ಒಂದು ರೀತಿಯ ಅಟ್ರಾಕ್ಷನ್ ಇದೆ. ಕಣ್ಣಲ್ಲಿ ತುಂಬ ದುಃಖವಿದೆ. ತುಂಬ ಹಾರ್ಡ್ ವರ್ಕರ್. ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾನೆ, ಆದರೆ ಯಾವಾಗಲೂ ಏನೋ ಒಂದು ಯೋಚನೆಯಲ್ಲಿ ಇರುತ್ತಾನೆ. ಅವನ ಯೋಚನೆಯನ್ನು ತೆಗೆದರೆ ಅವನು ಒಂದು ಅದ್ಭುತವಾದ ವ್ಯಕ್ತಿಯಾಗುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಅವನನ್ನು ಒಂದು ಒಳ್ಳೆಯ ಮನುಷ್ಯನನ್ನಾಗಿ ಮಾಡಬೇಕು. ನನ್ನ ಹಾಗೆ ಅವನಿಗೂ ಕೂಡ ಫ್ಯಾಮಿಲಿಯ ಸಮಸ್ಯೆಗಳು. ನಾವಿಬ್ಬರು ಒಂದೇ ದೋಣಿಯಲ್ಲಿ ಹೋಗುತ್ತಿರುವ ಪ್ರಯಾಣಿಕರು. ಫ್ಯಾಮಿಲಿಯಲ್ಲಿ ಯಾರಿಗಾದರೂ ನೋವು ಮಾಡಿದರೆ ಅಥವಾ ಯಾರಾದರೂ ನಮಗೆ ಸ್ವಲ್ಪ ನೋವು ಮಾಡಿದರೂ ದುಃಖದಲ್ಲಿ ಇರುವುದು ನಾವೇ. ಮೊದಮೊದಲು ಅವನು ಸ್ವಲ್ಪ ಹಿಂಜರಿದ. ಆನಂತರ ಅವನ ಜೊತೆ ನನ್ನ ಸ್ನೇಹವನ್ನು ಬೆಳೆಸಿದೆ. ಈಗ ಇಬ್ಬರೂ ಕೂಡ ಬೆಸ್ಟ್ ಫ್ರೆಂಡ್. ರಾಮುವಿಗೆ ಸಂಕೋಚ ಸ್ವಭಾವ ಜಾಸ್ತಿ. ಅವನು ಒಂದು ರೀತಿ ಬೌಂಡ್ರಿ ಹಾಕಿಕೊಂಡಿರುತ್ತಾನೆ. ಆ ಬೌಂಡ್ರಿಯನ್ನು ದಾಟಿ ನಾನು ಒಳಗಡೆ ಹೋಗಿದ್ದೇನೆ. ಎಲ್ಲರಿಗೂ ಆಶ್ಚರ್ಯ. ಆಫೀಸ್ನಲ್ಲಿ ಇಬ್ಬರು ಎಲ್ಲಿಗೆ ಹೋದರೂ ಒಟ್ಟಿಗೆ ಹೋಗುತ್ತೇವೆ, ಒಟ್ಟಿಗೆ ಬರುತ್ತೇವೆ. ನಮ್ಮ ಮಧ್ಯೆ ಸ್ನೇಹಕ್ಕಿಂತ ಸ್ವಲ್ಪ ದೊಡ್ಡ ಸಂಬಂಧ ಕೂಡ ಬೆಳೆಯುತ್ತಿದೆ. ನನಗೂ ಆಶ್ಚರ್ಯವಾಗುತ್ತಿದೆ, ಖುಷಿ ಕೂಡ ಆಗುತ್ತಿದೆ. ಆ ಸಂಬಂಧ ಚೆನ್ನಾಗಿರಬೇಕಾದರೆ ನಾನು ಹೇಗೆ ಹಾಳು ಮಾಡಿಕೊಳ್ಳಲಿ ಅಂತ. ಒಮ್ಮೊಮ್ಮೆ ಅವನು ಹಿಂಜರಿಯುತ್ತಾನೆ. ಅವನ ಸಮಸ್ಯೆಗಳು ನನಗೆ ಇನ್ನೂ ಕೂಡ ಅರ್ಥವಾಗಿಲ್ಲ. ಕೇಳಿದರೆ ಆ ದಿನ ಪೂರ್ತಿಯಾಗಿ ನನ್ನ ಜೊತೆ ಮಾತನಾಡುವುದಿಲ್ಲ. ಇನ್ನೂ ಡಿಪ್ರೆಸ್ ಆಗುತ್ತಾನೆ. ಅದಕ್ಕೆ ನಾನು ಕೇಳುವುದನ್ನು ಬಿಟ್ಟುಬಿಟ್ಟಿದ್ದೇನೆ. ಅವನಿಗೆ ಮೂಡ್ ಬಂದಾಗ ಹೇಳಲಿ ಅಂತ. ಇಂದು ಅಣ್ಣನನ್ನು ನೋಡಿದ ಡಾಕ್ಟರ್, ಅಣ್ಣ ಸಂಪೂರ್ಣವಾಗಿ ಹುಷಾರಾಗಿದ್ದಾರೆ. ಇನ್ನು 2 ವಾರಗಳು ರೆಸ್ಟ್ ತೆಗೆದುಕೊಂಡರೆ ಸಾಕು. ಆನಂತರ ಯಾವ ಕೆಲಸವನ್ನು ಬೇಕಾದರೆ ಮಾಡಬಹುದು. ನಾನು ಅಂದುಕೊಂಡೆ, ಅಣ್ಣನಿಗೆ ಯಾವುದಾದರೂ ಬಟ್ಟೆ ಬಿಸ್ನೆಸ್ಸನ್ನು ಹಾಕಿ ಕೊಟ್ಟು ಬಿಡೋಣ. ನನ್ನ ಸೇವಿಂಗ್ಸ್ ತುಂಬ ಇದೆ. ಸ್ವಲ್ಪ ಲೋನ್ ಕೂಡ ಸಿಗುತ್ತದೆ. ಅತ್ತಿಗೆ ಕೂಡ ಮಕ್ಕಳು ದೊಡ್ಡವರಾಗಿದ್ದರಿಂದ ಅಣ್ಣನಿಗೆ ಸಹಾಯ ಮಾಡುತ್ತಾಳೆ. ಅತ್ತಿಗೆ ಜೊತೆ ಇದರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವಳು ಖುಷಿಯಿಂದ ಒಪ್ಪಿಕೊಂಡಳು. ನನಗೆ ತುಂಬ ಖುಷಿಯಾಗುತ್ತಿತ್ತು. ನಾನು ಸ್ವಲ್ಪ ನನ್ನ ಸಮಸ್ಯೆಗಳಿಂದ ಹೊರಗೆ ಬರುತ್ತಿರುವೆ ಅಂತ. ಈ ಎಲ್ಲ ಬದಲಾವಣೆಗಳಿಗೆ ರಾಮು ಕಾರಣ. ಅವನು ನನ್ನ ಬದುಕಿನಲ್ಲಿ ಬಂದ ಮೇಲೆ ನನಗೂ ಕೂಡ ಮದುವೆ ಆಗಬೇಕು, ಮಕ್ಕಳು ಬೇಕು, ಈ ರೀತಿಯ ಆಸೆಗಳು ಶುರುವಾಗಿವೆ. ಅಥವಾ ಅವನನ್ನು ಪ್ರೀತಿಸುತ್ತಾ ಇರಬಹುದು ಅಂತ ನನ್ನ ಮನಸ್ಸು ನನಗೆ ಹೇಳಿದಾಗ ನನ್ನ ಎದೆ ಬಡಿತ ಜೋರಾಯಿತು. ಮುಖದಲ್ಲಿ ನಗು, ಖುಷಿ, ಕನ್ಫ್ಯೂಷನ್ ಎಲ್ಲ ಒಟ್ಟಿಗೆ ಇದೆ. ಇಂದು ರಾಮು ನನ್ನನ್ನು ಹೊರಗಡೆ ಸ್ನ್ಯಾಕ್ಸನ್ನು ತಿನ್ನೋಣ ಅಂತ ಕರೆದುಕೊಂಡು ಹೋದರು. ಹೊರಗಡೆ ತಂಪಾದ ಗಾಳಿ ಬೀಸುತ್ತಿತ್ತು. ಮಳೆ ಶುರುವಾಯಿತು. ನಾನು ಆ ಮಳೆಯಲ್ಲಿ ನೆನೆಯಲು ನಿಂತೆ. ನನಗೆ ಇಷ್ಟ ಮಳೆಯಲ್ಲಿ ನೆನೆಯುವುದು ಅಂದರೆ. ರಾಮು ನನ್ನನ್ನು ಪದೇ ಪದೇ ಕರೆಯುತ್ತಿದ್ದಾನೆ, ಹೋಗುತ್ತಿಲ್ಲ ಒಳಗಡೆ. ಕೊನೆಗೆ ಛತ್ರಿಯನ್ನು ಹಿಡಿದುಕೊಂಡು ಬಂದರು. ಆ ಛತ್ರಿಯನ್ನು ಕಿತ್ತು ಎಸೆದೆ. ಅವರನ್ನು ಕೂಡ ನೆನೆಯುವಂತೆ ಮಾಡಿದೆವು. ಇಬ್ಬರು ಮಳೆಯಲ್ಲಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದೆವು. ನಂತರ ನಾನು ಅವರ ಎದುರಿಗೆ ಮಂಡಿ ಊರಿ ಕುಳಿತುಕೊಂಡು ನನ್ನನ್ನು ಮದುವೆ ಆಗುತ್ತೀರಾ ಅಂತ ಪ್ರಪೋಸ್ ಮಾಡಿದೆ. ಮೊದಲು ರಾಮು ನಕ್ಕಿದ. ಅವನಿಗೆ ಖುಷಿಯಾಯಿತು. ಒಪ್ಪಿಕೊಳ್ಳುತ್ತಾನೆ. ಅವನ ಮನಸ್ಸಿನಲ್ಲೂ ಕೂಡ ನಾನೇ ಇರುವುದು. ಅವನ ಕಣ್ಣಿನಲ್ಲಿ ನನ್ನ ಮೇಲೆ ಸಾಗರದಷ್ಟು ಪ್ರೀತಿ ಇದೆ ಅಂತ ಅಂದುಕೊಂಡೆ. ಆದರೆ ಅವನು ನೋ ಅಂತ ಹೇಳಿ ಹೊರಟು ಹೋದ. ನಾವಿಬ್ಬರು ಕೇವಲ ಗೆಳೆಯ ಗೆಳತಿಯರು ಅಷ್ಟೇ. ಮದುವೆ ನಮ್ಮಿಬ್ಬರ ವಿಷಯದಲ್ಲಿ ಸಾಧ್ಯವೇ ಇಲ್ಲ. ನಿನ್ನನ್ನು ಮಾತ್ರವಲ್ಲ, ಯಾರ ಜೊತೆಗೂ ಕೂಡ ನಾನು ಸಂಬಂಧವನ್ನು ಬೆಳೆಸಲು ಸಾಧ್ಯವೇ ಇಲ್ಲ. ಈ ಮದುವೆ ಅನ್ನುವುದು 100 ಜನ್ಮದ ಬಂಧ. ನನ್ನ ಕೈಯಲ್ಲಿ ಆಗುವುದಿಲ್ಲ ಅಂತ ಹೋಗುತ್ತಿದ್ದ. ಆಗ ನಾನು ಅವನ ಕೈಯನ್ನು ಹಿಡಿದು ಎಳೆದುಕೊಂಡು ಹೇಳಿದೆ, ನನ್ನ ಹತ್ತಿರ ಬಂದ. ಇಬ್ಬರೂ ಕೂಡ ಸ್ವಲ್ಪ ಹೊತ್ತು ಜಾಸ್ತಿ ಆಯಿತು. ಚಳಿ ಜಾಸ್ತಿ ಆಯಿತು. ಮೈಬಿಸಿ ಬೇಕಾಗಿತ್ತು. ಇಬ್ಬರು ಪರಸ್ಪರ ತುಟಿಗಳಿಗೆ ಮುತ್ತನ್ನು ಕೊಟ್ಟುಕೊಂಡು ನಿರಂತರವಾಗಿ ನಾವು ಪಬ್ಲಿಕ್ ಪ್ಲೇಸ್ನಲ್ಲಿ ನಿಂತಿದ್ದೇವೆ ಅನ್ನುವ ಪ್ರಜ್ಞೆ ಕೂಡ ಇಲ್ಲ. ನಮ್ಮಿಬ್ಬರ ಫೋಟೋ ಟಿವಿಯಲ್ಲಿ, ಫೋನ್ನಲ್ಲಿ ವೈರಲ್ ಆಯಿತು. ಮಳೆ ಇದ್ದರೂ ಪ್ರೇಮಿಗಳು ಮುತ್ತನ್ನು ಕೊಡುತ್ತಿದ್ದಾರೆ ಅಂತ. ಆದರೆ ನಮ್ಮಿಬ್ಬರ ಮುಖ ಕವರ್ ಆಗಿತ್ತು. ಕಾಣಿಸುತ್ತಿರಲಿಲ್ಲ ನಾವೇ ಅಂತ. ಸ್ವಲ್ಪ ಸಮಯದ ಬಳಿಕ ರಾಮು ಅದೇ ಮಾತು, ಪ್ರೀತಿಸುತ್ತಾ ಇರೋಣ, ಮದುವೆ ಆಗುವುದು ಬೇಡ ಅಂತ. ಹಾಗಾದರೆ ಲಿವಿಂಗ್ ರಿಲೇಷನ್, ಯೂಸ್ ಆ್ಯಂಡ್ ಥ್ರೋ, ಮಾನ ಮರ್ಯಾದೆಯಿಂದ ಬದುಕಬೇಕು ಅಂತ ಅಂದುಕೊಂಡಿದ್ದೇನೆ ಸಮಾಜದಲ್ಲಿ. ನನ್ನ ಹೆಸರನ್ನು ಹಾಳು ಮಾಡಬೇಡ. ನೀನು ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ಮದುವೆ ಆಗು, ಇಲ್ಲವಾದರೆ ನನ್ನ ಕಣ್ಣಿಗೆ ಕಾಣಿಸದೆ ದೂರ ಹೊರಟು ಹೋಗು ಅಂತ ಹೇಳಿದೆ. ಅವನು ಬೇಸರ ಮಾಡಿಕೊಂಡು ಅಲ್ಲಿಂದ
ಪೂರ್ತಿ ನನ್ನ ಮೂಡ್ ಆಫ್ ಆಯಿತು. ಮಾರನೇ ದಿನ ಕೆಲಸಕ್ಕೆ ಹೋದಾಗ ತಿಳಿಯಿತು ಪುನಃ ನಾರ್ತ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುತ್ತಿದ್ದಾನೆ ಅಂತ. ಇನ್ನೊಂದು ವಾರದಲ್ಲಿ ಹೊರಟು ಹೋಗುತ್ತಾನೆ. ನಮ್ಮಿಬ್ಬರ ಮಧ್ಯೆ ಆದ ಜಗಳದಿಂದ ಬೇಸತ್ತು ಹೋಗಿರಬಹುದು, ಆದರೆ ಅವನು ಇಲ್ಲದೆ ನಾನು ಹೇಗೆ ಇರಲಿ? ಒಂದು ಬಾರಿ ಅವನು ಸಿಗುವುದಿಲ್ಲ. ರಾಮು ನನ್ನನ್ನು ದೂರದಿಂದಲೇ ನೋಡುತ್ತಿದ್ದ. ನನಗೂ ದುಃಖವಾಯಿತು. ಎಷ್ಟು ಬಾರಿ ಅಂತ ಅವನಿಗೆ ನನ್ನ ಪ್ರೀತಿಯ ಬಗ್ಗೆ ಹೇಳಬೇಕು, ಮನವರಿಕೆ ಮಾಡಬೇಕು. ಈ ಬಾರಿ ಅವನೇ ಅರ್ಥ ಮಾಡಿಕೊಳ್ಳಲಿ, ಇಲ್ಲವಾದರೆ ದೂರ ಹೊರಟು ಹೋಗಲಿ ಅಂತ ಅಂದುಕೊಂಡೆ. ಲಗೇಜ್ ಜಾಸ್ತಿ ಇದ್ದಿದ್ದರಿಂದ ಟ್ರೈನಿನಲ್ಲಿ ಹೋಗುತ್ತೇನೆ ಅಂತ ನಿರ್ಧಾರ ಮಾಡಿದ. ಅವನನ್ನು ಬೀಳ್ಕೊಡಲು ಎಲ್ಲರೂ ಹೋಗಿದ್ದೆವು ರೈಲ್ವೆ ಸ್ಟೇಷನ್ಗೆ. ನನ್ನ ಮನಸ್ಸು ವಿಲವಿಲ ಅಂತ ಒದ್ದಾಡುತ್ತಿದೆ. ಬದುಕು ತುಂಬ ಕಷ್ಟ ಕೊಟ್ಟಿದ್ದರಿಂದ ಈ ಕಷ್ಟವನ್ನು ಎದುರಿಸುವ ಶಕ್ತಿ ಬಂದಿತ್ತು. ರಾಮುವಿನ ಲಗೇಜನ್ನು ರೈಲ್ ಒಳಗಡೆ ಸರಿಯಾಗಿ ಇಟ್ಟೆವು. ಹೊರಗೆ ಬರಬೇಕಾದರೆ ನಾನು ತುಂಬ ಕೋಪದಿಂದ ಅವನನ್ನು ನೋಡಿದೆ. ಅವನು ತಲೆ ಬಗ್ಗಿಸಿದ. ನಂತರ ಎಲ್ಲರೂ ಕೆಳಗಡೆ ನಿಂತುಕೊಂಡೆವು. ರೈಲು ಮುಂದೆ ಹೋಗುತ್ತಿದೆ. ನಮ್ಮಿಬ್ಬರ ಬದುಕು ಮುಗಿದು ಹೋಯಿತು. ಇಷ್ಟೇ ನಮ್ಮಿಬ್ಬರ ಸಂಬಂಧ. ಇವರನ್ನು ಬಿಟ್ಟು ಇನ್ನು ಬೇರೆ ಹುಡುಗನ ಬಗ್ಗೆ ಯೋಚಿಸುವ ಶಕ್ತಿ ಕೂಡ ಇಲ್ಲ. ಜೀವನ ಪರ್ಯಂತ ಕುಮಾರಿ ಹಾಗೆ ಇದು ಬಿಡೋಣ, ಎಲ್ಲ ಗಂಡಸರು ಇದೇ ರೀತಿ ಅಂದುಕೊಂಡು ಬೇಸರದಿಂದ ನಿಂತುಕೊಂಡೆ. ಇನ್ನು ಟ್ರೈನ್ ಹೋಗುತ್ತಿದೆ. ಇವನು ನಿಲ್ಲುವ ಯಾವುದೇ ಆಸೆಗಳು ಇಲ್ಲ ಅಂತ ನಾನು ಹೊರಗಡೆ ಬಂದು ಕುಳಿತುಕೊಂಡೆ. ಜೋರಾಗಿ ಅಳಲು ಶುರು ಮಾಡಿದೆ. ಹಿಂದಿನಿಂದ ಯಾರೋ ನನ್ನ ಭುಜವನ್ನು ಹಿಡಿದುಕೊಂಡರು. ನಾನು ಅಂದುಕೊಂಡೆ ನನ್ನ ಗೆಳತಿ ರಮ್ಯಾ ಇರಬಹುದು ಅಂತ. ಹಿಂದೆ ತಿರುಗಿ ನೋಡಿದಾಗ ತಿಳಿಯಿತು ಅದು ನನ್ನ ಪ್ರೀತಿಯ ರಾಮು ಅಂತ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ತಬ್ಬಿಕೊಂಡ. ಜೋರಾಗಿ ಇಬ್ಬರು ಅಳಲು ಶುರು ಮಾಡಿದೆವು. ನಾನು ಅಳುವುದಕ್ಕೆ ಒಂದು ಕಾರಣವಿತ್ತು, ಆದರೆ ಅವನು ಅಳುವುದಕ್ಕೆ ಅವನೇ ಕಾರಣ. ಪುನಃ ಅವನಿಗೆ ಫ್ರೆಂಡ್ಗಳ ಕೈಯಲ್ಲಿ ಅವನ ರೂಮಿಗೆ ಕಳುಹಿಸಿದೆ ಅವನ ಸಾಮಾನನ್ನು. ನಾನು ಅವನನ್ನು ಕರೆದುಕೊಂಡು ಯಾರೂ ಇಲ್ಲದ ಒಂದು ನಿಶಬ್ದವಾದ ಜಾಗಕ್ಕೆ ಹೋದೆ. ನಿನ್ನ ಸಮಸ್ಯೆ ಏನು ಅಂತ ಹೇಳು, ನಾನು ಅದಕ್ಕೆ ಪರಿಹಾರ ಹುಡುಕುತ್ತೇನೆ ಅಂತ ಹೇಳಿದೆ. ಪರಿಹಾರ ಹುಡುಕಲು ನಿನ್ನ ಕೈಯಲ್ಲಿ ಸಾಧ್ಯವಿಲ್ಲ. ಹಾಗಾದರೆ ಮದುವೆ ಹಾಗೆ ಬಿಡೋಣ. ಮದುವೆ ಆದ ಮೇಲೆ ನಮ್ಮಿಬ್ಬರ ಸಮಸ್ಯೆ ಒಂದೇ ಆಗುತ್ತದೆ ಅಲ್ಲವೇ ಅಂತ ನಾನು ಹೇಳಿದೆ. ಅವನು ಈಗಲೂ ಕೂಡ ಮದುವೆ ಅಂದರೆ ಬೆಚ್ಚಿ ಬೀಳುತ್ತಾನೆ. ಬೇಡ, ನನ್ನಿಂದ ನಿನ್ನ ಜೀವನ ಹಾಳಾಗುತ್ತದೆ. ನಾನು ಏನಕ್ಕೂ ಉಪಯೋಗಕ್ಕೆ ಬರದೇ ಇರುವವನು. ನೀನು ಬಂಗಾರ. ಯಾರಾದರೂ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಆಗು. ನನ್ನಂಥ ಹುಡುಗ ನಿನಗೆ ಸರಿ ಹೊಂದುವುದಿಲ್ಲ ಅಂತ ಪದೇ ಪದೇ ಹೇಳಿದ. ಈಗಲೂ ಕೂಡ ನನಗೆ ಅರ್ಥವಾಗುತ್ತಿಲ್ಲ. ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಇದ್ದ ಅಮ್ಮನವರಿಗೆ ಹಾಕಿದ್ದ ಅರಿಶಿದ ಕೊಂಬಿನನ್ನು ನನ್ನ ಕತ್ತಿಗೆ ಕಟ್ಟು ಅಂತ ಅವನ ಕೈಗೆ ಕೊಟ್ಟೆ. ಅವನು ಕಟ್ಟಿದ. ಆಗುವುದಿಲ್ಲ ಅಂತ ಅಂದಿಲ್ಲ. ಅವನಿಗೆ ನಾನು ಎಂದರೆ ಪ್ರೀತಿ ಇದೆ, ಆದರೆ ಯಾವುದೋ ಒಂದು ವಿಷಯ ನಮ್ಮಿಬ್ಬರ ಮಧ್ಯೆ ಬರುತ್ತಿದೆ ಅಂತ ಅನಿಸಿತು. ನಂತರ ಮನೆಗೆ ಅವನನ್ನು ಕರೆದುಕೊಂಡು ಹೋದೆ. ಅಣ್ಣ ಅತ್ತಿಗೆ ತುಂಬ ಬೇಸರ ಮಾಡಿಕೊಂಡರು. ಆಡಂಬರದಿಂದ ಅಲ್ಲವಾದರೂ ತಕ್ಕ ಮಟ್ಟಿಗೆಯಾದರೂ ಮದುವೆಯನ್ನು ಮಾಡಬಹುದು ಅಂತ ಆಸೆ ಪಟ್ಟಿದ್ದೆವು. ನೀನು ಹೀಗೆ ಮಾಡಿದೆ. ಇಲ್ಲ ಅಣ್ಣ, ಇವರು ಮನಸ್ಸು ಚೇಂಜ್ ಮಾಡಿಬಿಡುತ್ತಾರೆ. ಒಂದು ಬಾರಿ ಒಂದೊಂದು ಮಾತನಾಡುತ್ತಾರೆ. ಅದಕ್ಕೆ ಅಲ್ಲಿ ಅಮ್ಮನವರ ದೇವಸ್ಥಾನವಿತ್ತು. ತಾಳಿಯನ್ನು ಕಟ್ಟಿಸಿಕೊಂಡು ಬಿಟ್ಟೆ. ಕ್ಷಮಿಸು. ಎಲ್ಲರಿಗೂ ಇಂದು ರಾತ್ರಿ ಒಂದು ರಿಸೆಪ್ಷನನ್ನು ಇಟ್ಟುಕೊಳ್ಳೋಣ. ಅಲ್ಲೇ ಹತ್ತಿರದಲ್ಲಿ ಇರುವ ಎಲ್ಲರನ್ನು ಸಂಬಂಧಿಕರನ್ನು ಕರೆದೆವು. ರಿಸೆಪ್ಷನ್ ಕೂಡ ತುಂಬ ಗ್ರ್ಯಾಂಡ್ ಆಗಿ ಆಯಿತು. ಇದ್ದಿದ್ದರಲ್ಲಿ ಒಂದು ಹೊಸ ಬಟ್ಟೆಯನ್ನು ನಾನು ಹಾಕಿಕೊಂಡೆ. ಅವರು ಅಷ್ಟೇ. ನಮಗೆ ಇನ್ನೊಂದು ಹೊಸ ಬಟ್ಟೆ ತೆಗೆದುಕೊಳ್ಳುವಷ್ಟು ಸಮಯ ಇರಲಿಲ್ಲ. ಅದಕ್ಕಿಂತ ಮುಂಚೆ ಇವರು ಅವರ ಊರಿಗೆ ಹೋಗುತ್ತಿದ್ದು ಸುಸ್ತಾಗಿ ಇಬ್ಬರು ಮಲಗಿದ್ದೆವು. ಅಂದು ರಾತ್ರಿ ಏನೂ ಆಗಲಿಲ್ಲ. ಅವನು ಕೂಡ ಆ ವಿಷಯದಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸುತ್ತಿರಲಿಲ್ಲ. ಬೆಳಿಗ್ಗೆ ಆದ ತಕ್ಷಣ ರಾಮುವಿನ ಮನೆಯಿಂದ, ಅಂದರೆ ಅವರ ಹಳ್ಳಿಯಿಂದ, ಅವರ ಅಣ್ಣಂದಿರು, ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದರು. ಮದುವೆಯ ವಿಷಯವನ್ನು ತಿಳಿದು ನಮ್ಮನ್ನು ಇದೇ ಊರಿನಲ್ಲಿ ಇದ್ದ ರಾಮುವಿನ ಮನೆಗೆ ಶಾಸ್ತ್ರ ಅಂತ ಕರೆದುಕೊಂಡು ಹೋದರು. ಇಂದು ಮೊದಲ ರಾತ್ರಿ ಅವರ ಮನೆಯಲ್ಲಿ ಮಾಡಬೇಕು ಅಂತ. ರಾಮು ಸಂಪೂರ್ಣವಾಗಿ ಭಯದಿಂದ ಇದ್ದರು. ಅವರ ಮನೆಯವರನ್ನು ನೋಡಿ ಒಂದೇ ಒಂದು ಪ್ರೀತಿಯ ಮಾತುಕತೆ ಇಲ್ಲ. ಇವರೆಲ್ಲ ಏಕೆ ಬಂದವರು ಅನ್ನುವ ರೀತಿ ಇತ್ತು ಅವರ ಮುಖ. ಶಾಸ್ತ್ರದ ಪ್ರಕಾರ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು. ಮೊದಲ ರಾತ್ರಿ ಎಲ್ಲವನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದರು. ಎಷ್ಟು ಒಳ್ಳೆಯ ಜನ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದುಕೊಂಡು ರಾಮುವಿನ ಆಗಮನಕ್ಕಾಗಿ ಕಾದು ಕುಳಿತ ನನಗೆ ನಿರಾಸೆಯಾಯಿತು. ಏಕೆಂದರೆ ರಾಮು ಎಷ್ಟೊತ್ತಾದರೂ ಬಂದಿಲ್ಲ. ಕೊನೆಗೆ ಅವರ ಮೊದಲ ಅಣ್ಣ ಶೇಖರ್ ಬಂದ. ಉದ್ದನೆಯ ದಪ್ಪನೆಯ ವ್ಯಕ್ತಿ, ನೋಡಲು ಸುಂದರವಾಗಿದ್ದಾನೆ.
ನಾನು ಎದ್ದು ನಿಂತೆ. ಈ ಮನುಷ್ಯ ಇಷ್ಟು ಹೊತ್ತಲ್ಲಿ ಬಂದಿದ್ದಾನೆ, ಮಾನ ಮರ್ಯಾದೆ ಇವನಿಗೆ ಇಲ್ಲ ಅಂತ ಮನಸ್ಸಿನಲ್ಲಿ ಬೈದುಕೊಂಡೆ. ಆದರೆ ಅವನು ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದ. ನಾನು ಭಯದಿಂದ ಏಕೆ ಈ ರೀತಿ ಮಾಡುತ್ತಿದ್ದೀರಾ ಅಂತ ಕೇಳಿದೆ. ಹೌದು, ಇದು ನಮ್ಮ ಮನೆಯಲ್ಲಿ ಶಾಸ್ತ್ರ. ನಿನಗೆ ರಾಮು ಏನನ್ನು ಹೇಳಿಲ್ಲವೇ? ನಾನು ಇಲ್ಲ ಅಂತ ತಲೆ ಅಲ್ಲಾಡಿಸಿದೆ. ಮದುವೆಯಾದ ಮೊದಲ ರಾತ್ರಿ ಹುಡುಗಿ ಗಂಡನ ಜೊತೆ ಫಸ್ಟ್ ನೈಟ್ ಮಾಡಿಕೊಳ್ಳುವುದಿಲ್ಲ. ಅಂದರೆ ಹುಡುಗನ ಮೊದಲನೇ ಅಣ್ಣನ ಜೊತೆ ನನ್ನ ಜೊತೆ ಫಸ್ಟ್ ನೈಟ್ ಮಾಡಿಕೊಳ್ಳಬೇಕು. ಒಂದು ಮಗುವಾಗುವವರೆಗೂ ನೀನು ನನ್ನ ಜೊತೆ ಮಲಗಬೇಕು. ಒಂದು ಮಗುವಾದ ಮೇಲೆ ರಾಮು ಮತ್ತು ನೀನು ಬೇಕಾದರೆ ಸಪ್ರೇಟ್ ಮನೆ ಮಾಡಿಕೊಂಡು ಹೋಗಿ. ಅಲ್ಲಿಯವರೆಗೂ ನೀನು ನನ್ನ ಆಸ್ತಿ. ಇದು ನಮ್ಮ ಊರಿನ ಶಾಸ್ತ್ರ. ನನ್ನ ಹೆಂಡತಿಯನ್ನೂ ಕೂಡ ನಾನು ನನ್ನ ದೊಡ್ಡಪ್ಪನ ಮಗನ ಜೊತೆ ಮಲಗಿಸಿದ್ದೆ. ಆ ಮಾತನ್ನು ಕೇಳಿ ನನಗೆ ಅಸಹ್ಯವಾಯಿತು. ಇದು ಒಂದು ಶಾಸ್ತ್ರ, ಎಲ್ಲೂ ನಾನು ಕೇಳಿಲ್ಲ. ಈಗಿನ ಕಾಲದಲ್ಲಿ ನಾನು ಇದನ್ನೆಲ್ಲ ಒಪ್ಪುವುದಿಲ್ಲ ಅಂದಾಗ ನೀನು ಒಪ್ಪಲಿ ಬಿಡಲಿ, ನಾನು ಹೇಳಿದ ಹಾಗೆ ಕೇಳಬೇಕು. ಇಲ್ಲಿಂದ ನೀನು ಹೊರಗಡೆ ಹೋಗಲು ಸಾಧ್ಯವಿಲ್ಲ. ಹೋದರೆ ನಿನ್ನ ರಾಮ ಜೀವಂತವಾಗಿ ನಿನಗೆ ಸಿಗುವುದಿಲ್ಲ. ನಾನು ರಾಮುವಿನ ಜೊತೆ ಮಾತನಾಡಬೇಕು ಅಂತ ಹೇಳಿದೆ. ಆದರೆ ಆ ಮನುಷ್ಯ ಒಪ್ಪಲಿಲ್ಲ. ಪದೇ ಪದೇ ನಾನು ಅಳಲು ಶುರು ಮಾಡಿದೆ. ನಾನು ಗಲಾಟೆ ಮಾಡಿದ್ದಕ್ಕೆ ರಾಮುವನ್ನು ರೂಮಿಗೆ ಕಳಿಸಿದ. ಹೇಳಿದ, ಅವಳಿಗೆ ಮಾತನಾಡಿ ಸಮಾಧಾನ ಮಾಡು, ನನ್ನ ಜೊತೆ ಸಂಬಂಧ ಬೆಳೆಸಲು. ಇಲ್ಲವಾದರೆ ಮನೆಗೆ ಊರಿಗೆ ಕೆಡಕು. ರಾಮು ನನ್ನನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದ. ನಾನು ಈ ಭಯಕ್ಕೆ ಮದುವೆ ಬೇಡ ಅಂತ ಹೇಳುತ್ತಾ ಇದ್ದಿದ್ದು. ಆ ಜನರೆಲ್ಲ ರೌಡಿಗಳು. ನಮ್ಮಿಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡುವುದು? ಈಗ ರಾಮುವನ್ನು ತಬ್ಬಿಕೊಂಡಾಗ ಅವನ ಪಾಕೆಟ್ನಲ್ಲಿ ಇದ್ದ ಫೋನನ್ನು ತೆಗೆದುಕೊಂಡಿದ್ದೆ. ಅವನಿಗೆ ಅದು ಗೊತ್ತಾಗಲಿಲ್ಲ. ನಿನಗೆ ಇದು ಇಷ್ಟವಿದೆಯಾ ಅಂತ ಅವನನ್ನು ಕೇಳಿದೆ. ನನ್ನ ಪ್ರೀತಿ ಪರಿಶುದ್ಧ. ಇನ್ನೊಬ್ಬರ ಜೊತೆ ನಿನ್ನನ್ನು ಹಂಚಿಕೊಳ್ಳಲು ನನ್ನ ಕೈಯಲ್ಲಿ ಆಗುತ್ತಿಲ್ಲ. ನಾನು ಪೊಲೀಸ್ನವರನ್ನು ಕರೆಸೋಣ ಅಂತ ಫೋನನ್ನು ತೆಗೆದುಕೊಂಡೆ. ಆದರೆ ಅಣ್ಣನ ರೌಡಿಗಳು ಅಪ್ಪ ಅಮ್ಮನಿಗೆ ಗನ್ನನ್ನು ಹಿಡಿದುಕೊಂಡಿದ್ದಾರೆ. ನಾನು ಯಾವುದೇ ನಿರ್ಧಾರ ಮಾಡಿದರೂ ಕೂಡ ಅಪ್ಪ ಅಮ್ಮನ ಪ್ರಾಣ ಇರುವುದಿಲ್ಲ. ಪೊಲೀಸ್ನವರಿಗೆ ಫೋನ್ ಮಾಡಬೇಕು ಅಂತ ಪದೇ ಪದೇ ಪ್ರಯತ್ನಿಸಿದೆ ಅಂತ ಮೆತ್ತಗೆ ಹೇಳುತ್ತಿದ್ದ. ನನಗೆ ಅರ್ಥವಾಯಿತು. ಅವನ ಪಾಕೆಟ್ನಲ್ಲಿ ಇದ್ದ ಫೋನಿನಿಂದ ಪೊಲೀಸ್ನವರಿಗೆ ಫೋನ್ ಮಾಡು ಅಂತ ಕಣ್ಣಿನಲ್ಲಿ ಹೇಳುತ್ತಿದ್ದಾನೆ. ಇಲ್ಲಿ ಮಾತನಾಡಿದರೆ ಕೇಳಿಸುತ್ತದೆ ಅಂತ ನಾನು ಬಾತ್ರೂಮ್ಗೆ ಹೋಗಿದ್ದೆ. ಫೋನಿನಲ್ಲಿ ಮಾತನಾಡಲು ಅಲ್ಲೂ ಕೂಡ ಅಣ್ಣ ಕಂಡು ಹಿಡಿದ. ಅಂದರೆ ನಾನು ಬಾತ್ರೂಮ್ಗೆ ಹೋಗಿ ಫೋನ್ ಮಾಡಬೇಕಾ ಅಂತ ಹೇಳುತ್ತಿದ್ದಾರೆ ಅವರು. ಈಗ ಅರ್ಥವಾಯಿತು ನನಗೆ. ಕೊನೆಗೆ ಅವನು ಹೇಳಿದ ಹಾಗೆ ಮಾಡಿದೆ. ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದೆ. ಅಲ್ಲಿ ಹೋಗಿ ಪೊಲೀಸ್ನವರಿಗೆ ಫೋನ್ ಮಾಡಿ ಇಲ್ಲಿದ್ದ ಅಡ್ರೆಸ್ಸನ್ನು ಹೇಳಿದೆ. ಸಮಸ್ಯೆಯನ್ನು ವಿವರವಾಗಿ ಹೇಳಿದೆ. ಮೆತ್ತಗೆ ಬಾತ್ರೂಮಿನ ಬಾಗಿಲನ್ನು ಕೂಡ ಆ ರಾಕ್ಷಸ ಬಡಿಯುತ್ತಿದ್ದಾನೆ. ಎಷ್ಟು ಹೊತ್ತು? ಏನಾದರೂ ಬೇಗ ಹೊರಗಡೆ ಬಾ. ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡಲು ಆಗುತ್ತಿಲ್ಲ. ನಿನ್ನಂಥ ಸುಂದರಿಯನ್ನು ನೋಡಿಕೊಂಡು ತುಂಬ ಹೊತ್ತು ಇರಲು ನನ್ನ ಕೈಯಲ್ಲಿ ಆಗುವುದಿಲ್ಲ. ಬೇಗ ಬಾ ಅಂತ ಬಾಗಿಲನ್ನು ಬಡಿಯುತ್ತಿದ್ದಾನೆ. ನಾನು ಸ್ವಲ್ಪ ಹೊತ್ತು ಆಟ ಆಡಿಸಿದೆ ಪೊಲೀಸ್ನವರು ಬರಲಿ ಅಂತ. ನಾನು ಹೊರಗೆ ಬರಬೇಕು ಅಂತ ಬಾತ್ರೂಮಿನ ಬಾಗಿಲನ್ನು ತೆಗೆಯೋಣ ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಪೊಲೀಸ್ನವರ ಜೀಪ್ ಸೌಂಡ್ ಆಯಿತು. ಈಗ ಹೊರಗಡೆ ಹೋದರೆ ಅವನು ನನ್ನನ್ನು ನಿಜವಾಗಲೂ ಸಾಯಿಸಿ ಬಿಡುತ್ತಾನೆ. ನಾನೇ ಮಾಡಿದ್ದೇನೆ ಅಂತ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರದು ಅಂತ ನಿರ್ಧರಿಸಿದೆ. ಬಾಗಿಲನ್ನು ಬಡಿದು ಸಾಯಲಿ ಅಂತ. ಅಷ್ಟರಲ್ಲಿ ಪೊಲೀಸ್ನವರು ಮೇಲೆ ಬಂದು ಇವನನ್ನು ಹಿಡಿದುಕೊಂಡರು. ಆ ಶಬ್ದ ಗೊತ್ತಾಗಿ ಹೊರಗೆ ಬಂದೆ ಧೈರ್ಯದಿಂದ. ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದೆ. ಅವರು ಕೂಡ ಆಶ್ಚರ್ಯಪಟ್ಟರು. ಇದೇ ಮೊದಲ ಬಾರಿ ಈ ರೀತಿಯ ವಿಷಯ ಕೇಳುತ್ತಾ ಇರುವುದು. ಇವರು ಯಾವ ಊರು ಅಂತ ಎಲ್ಲ ಡೀಟೇಲ್ಸನ್ನು ತೆಗೆದುಕೊಂಡು ಆ ಊರಿನ ಪೊಲೀಸ್ನವರಿಗೂ ಕೂಡ ಇನ್ಫಾರ್ಮ್ ಮಾಡಿದರು. ಅಲ್ಲಿ ಈ ರೀತಿಯ ಶಾಸ್ತ್ರ ಇದೆಯಾ ಅಂತ. ಹೌದು ಅಂತ ಹೇಳಿದ್ದರು. ಹೆಣ್ಣು ಮಕ್ಕಳನ್ನು ಬಲಿ ಕೊಡುತ್ತಿದ್ದಾರೆ. ಈ ರೀತಿಯ ಮೂಢನಂಬಿಕೆಯಿಂದ ತುಂಬ ಜನರು ಪ್ರಾಣತ್ಯಾಗ ಮಾಡುತ್ತಿದ್ದಾರೆ. ಮದುವೆ ಆದವನನ್ನು ಬಿಟ್ಟು ಬೇರೆಯವರ ಜೊತೆ ಮಲಗಲು ಸಾಧ್ಯವಿಲ್ಲ ಅಂತ. ಆ ಊರಿಗೆ ಪೊಲೀಸ್ನವರು ಕೂಡ ಒಳಗಡೆ ಬರುವುದಿಲ್ಲ. ತುಂಬ ಸಲ ಅವರು ಕೂಡ ಕಮಿಟ್ ಆಗಿರುತ್ತಾರೆ. ಈಗ ವಿಧಿಯಿಲ್ಲದೆ ಅಲ್ಲಿ ಇರುವ ಎಲ್ಲ ರೌಡಿಗಳನ್ನು ಕೂಡ ಅರೆಸ್ಟ್ ಮಾಡಿದರು. ನನ್ನೊಬ್ಬಳ ಜೀವನವಲ್ಲ, ನನ್ನಂಥ ತುಂಬ ಜನ ಹೆಣ್ಣು ಮಕ್ಕಳ ಜೀವನ ಹಾಳಾಗುವುದನ್ನು ತಪ್ಪಿಸಿದೆ. ರಾಮು ಮತ್ತು ಅವರ ಅಪ್ಪ ಅಮ್ಮನನ್ನು ಬಿಟ್ಟು ಉಳಿದ ಎಲ್ಲ ಗಂಡಸರ ಹೆಸರಲ್ಲಿ FIR ಹಾಕಿಸಿದೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಕಾರಣಕರ್ತರು ಅಂತ
ಹೊರಗೆ ಬರುತ್ತಿದ್ದಂತೆ ರಾಮು ನನ್ನ ಕಲ್ಲನ್ನು ಹಿಡಿದುಕೊಂಡ. ಅವರ ಅಪ್ಪ ಅಮ್ಮ ಕೂಡ ನನಗೆ ಕೈ ಮುಗಿದರು. ದಯವಿಟ್ಟು ನಮ್ಮನ್ನು ಕ್ಷಮಿಸು. ಇನ್ನೆಂದೂ ಕೂಡ ನಿನಗೆ ಕಣ್ಣಿಗೆ ಕಾಣಿಸುವುದಿಲ್ಲ. ನಾನು ಮಾಡಿದ ತಪ್ಪಿಗೆ ನೀನು ಏನು ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸುತ್ತೇನೆ. ಆದರೆ ಎಂದೂ ಕೂಡ ಅವರ ಈ ತಪ್ಪಿನಲ್ಲಿ ನಾನು ಭಾಗಿಯಾಗಿರಲಿಲ್ಲ. ನನ್ನ ಅಪ್ಪ ಅಮ್ಮನನ್ನು ಸಾಯಿಸುತ್ತೇನೆ ಅಂತ ಬ್ಲ್ಯಾಕ್ಮೇಲ್ ಮಾಡಿದರು. ನನಗೆ 2-3 ಬಾರಿ ಮೊದಲೇ ಮದುವೆಗೆ ಅರೇಂಜ್ ಆಗಿತ್ತು. ಮದುವೆ ಆಗಬೇಕು ಅಂತ ಅಂದುಕೊಳ್ಳುತ್ತಿದ್ದಾಗ ನನ್ನ ಅಣ್ಣ ಆ ಹುಡುಗಿಯ ಜೊತೆ ದೈಹಿಕವಾಗಿ ಸೇರಬೇಕು ಅಂತ ಬಲವಾಗಿ ಅಂದುಕೊಳ್ಳುತ್ತಿದ್ದ. ಕೆಲವು ಬಾರಿ ಆ ಹುಡುಗಿಯರು ಕೂಡ ಮದುವೆಗಿಂತ ಮುಂಚೆ ನನ್ನ ಅಣ್ಣನ ಜೊತೆ ಸೇರುತ್ತಿದ್ದರು. ಹುಡುಗಿಯರು ಇದೆಲ್ಲವನ್ನು ನೋಡಿ ನನಗೆ ಅಸಹ್ಯವಾಗುತ್ತಿತ್ತು. ಅದಕ್ಕೆ ಇಲ್ಲಿ ಟ್ರಾನ್ಸ್ಫರ್ ತೆಗೆದುಕೊಂಡು ಬಂದೆ. ನಾವಿಬ್ಬರು ಮದುವೆ ಆಗಿದ್ದು ನನ್ನ ಫ್ರೆಂಡ್ಗಳು ನಮ್ಮ ಮನೆಗೆ ವಿಷಯ ತಿಳಿಸಿದ್ದಾರೆ. ಎಲ್ಲಿ ನಾವಿಬ್ಬರು ಒಂದಾಗಿ ಬಿಡುತ್ತೇವೆ ಅಂತ ನನ್ನ ಅಣ್ಣ ಎಲ್ಲರನ್ನೂ ಕರೆದುಕೊಂಡು ಬಂದಿದ್ದಾನೆ. ನಾನು ಮದುವೆ ಆದರೆ ನನ್ನಿಂದ ನಿನ್ನ ಜೀವನ ಹಾಳಾಗುತ್ತದೆ ಅಂತ ನಾನು ಇದೇ ವಿಷಯಕ್ಕೆ ಹೇಳುತ್ತಾ ಇದ್ದಿದ್ದು. ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಅಂತ ಹೇಳಿ ಅವನು ಹೋಗುತ್ತಿದ್ದ. ರಾಮು ಅಂತ ಜೋರಾಗಿ ಕೂಗಿದೆ. ಅವನು ನನ್ನ ಕಡೆ ತಿರುಗಿ ನೋಡಿದ. ನಾನು ಓಡಿ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಹಣೆಗಳು ಮತ್ತು ಕೆನ್ನೆಗೆ ಮುತ್ತನ್ನು ಕೊಟ್ಟೆ. ನೀನು ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ. ನೀನು ಬಿಟ್ಟು ಹೋದರೆ ನಾನು ಜೀವನ ಪರ್ಯಂತ ಒಂಟಿಯಾಗಿ ಇದ್ದು ಬಿಡುತ್ತೇನೆ. ನಿನ್ನ ಜೊತೆ ಇದ್ದು ಒಂಟಿಯಾಗಿ ಇರಲು ಈಗ ಇಷ್ಟವಿಲ್ಲ. ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ಕೂಡ ನನ್ನನ್ನು ತಬ್ಬಿಕೊಂಡ. ನಂತರ ನಾನು ಹೇಳಿದೆ, ಈಗ ಎಲ್ಲ ಸಮಸ್ಯೆ ಕ್ಲಿಯರ್ ಆಯಿತು, ಮತ್ತೆ ಇನ್ನೇನು ಅಂತ. ಏನೂ ಇಲ್ಲ, ನಿನಗೆ ಬೇಸರವಾಗಿರುತ್ತದೆ, ನನ್ನ ಮೇಲೆ ಅಸಹ್ಯ ಆಗಿರುತ್ತದೆ, ಆದರೆ ಎಂದೂ ಕೂಡ ನಿನಗೆ ನೋವು ಮಾಡಬೇಕು ಅನ್ನೋದು ಇರಲಿಲ್ಲ ಅಂತ ಏನೂ ಹೇಳಲು ಮಾತನಾಡುತ್ತಿದ್ದ. ನಾನು ಅವನ ಬಾಯನ್ನು ಮುಚ್ಚಿದೆ. ಮಾತಾಡಿದ್ದು ಸಾಕು. ಮದುವೆ ಆಗಿ 3 ದಿನವಾಗಿದೆ. ಇನ್ನು ಮೊದಲ ರಾತ್ರಿ ಆಗಿಲ್ಲ. ನಾಚಿಕೆ ಆಗುವುದಿಲ್ಲವೇ ನಿನಗೆ? ಇಂದು ನಮ್ಮ ಮನೆಗೆ ಹೋಗೋಣ ಬಾ ಅಂತ ಅತ್ತಿಗೆ ಅಣ್ಣನ ಮನೆಗೆ ಕರೆದುಕೊಂಡು ಹೋದೆ. ಅಲ್ಲಿ ಯಾವುದೇ ವಿಷಯವನ್ನು ಹೇಳಿಲ್ಲ. ಅತ್ತಿಗೆ ರೂಮನ್ನು ಮೊದಲ ರಾತ್ರಿಗೆ ಬೇಕಾದಂತೆ ರೆಡಿ ಮಾಡಿದಳು. ಆ ರೂಮನ್ನು ನೋಡಿ ನಮ್ಮಿಬ್ಬರಿಗೂ ಖುಷಿಯಾಯಿತು. ನಾವಿಬ್ಬರು ಪರಸ್ಪರ ದೈಹಿಕವಾಗಿ ಒಂದಾದೆವು. ನಮ್ಮಿಬ್ಬರ ಸಂಬಂಧ ಅಮರವಾಗಿದ್ದು ಯಾರೂ ಕೂಡ ಅದನ್ನು ಮುರಿಯಲು ಸಾಧ್ಯವಿಲ್ಲ. ಪ್ರತಿ ಬಾರಿ ರಾಮು ನನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಅನ್ನೋದನ್ನು ತೋರಿಸಿದ. ಆ ಪ್ರೀತಿಯಲ್ಲಿ ನಾನು ಕರಗಿ ಹೋದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.